ದುರ್ಗಾ ಹೇಳಿರೋ ವಿಷಯಗಳೆಲ್ಲ ನನಗೂ ಗೊತ್ತಿದೆ ಅಂತ ನನಗೆ ಯಾಕೆ ಅನ್ನಿಸ್ತಿದೆ? ಅವಳಿಗೂ ನನಗೂ ಒಂದೇ ವಿಚಾರದ ಬಗ್ಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ? ಇದಕ್ಕೆಲ್ಲ ಏನಾದರೂ ಸಂಬಂಧ ಇದೆಯಾ? ಅರೆ ದೇವಿ ಅವರೇ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನಾನು ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ ದುರ್ಗಾ. ಕಾಯ್ತಿದ್ರಾ? ಒಂದ್ ಫೋನ್ ಮಾಡೋದಲ್ವಾ? ಓ, ಅವತ್ತು ನನ್ನ ನಂಬರೇ ನೀವು ತಗೊಳ್ಳಿಲ್ಲ ಅಲ್ವಾ? ಹೋಗ್ಲಿ ಬಿಡಿ, ನಿಮ್ ನಂಬರೇ ನನಗ್ ಕೊಡಿ, ನಾನೇ ನಿಮಗ್ ಫೋನ್ ಮಾಡ್ತೀನಿ. ಅದು ದುರ್ಗಾ, ಅದು ನಾನು ನನ್ನ ಫೋನ್ ತಂದಿಲ್ಲ, ಹಾಗೆ ನನಗೆ ನನ್ನ ನಂಬರ್ ಕೂಡ ನೆನಪಲ್ಲೇ ಇರಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ, ಆಯ್ತಾ? ಮುಂದಿನ ಸಲ ನೀವು ಬಂದಾಗ ಕೊಡ್ಬೇಕು. ಹೌದು, ನನಗೋಸ್ಕರ ನೀವು ಏನಕ್ಕೆ ಕಾಯ್ತಿದ್ರಿ? ಅದು ಇಷ್ಟೊತ್ತಲ್ಲಿ? ಅದು ದುರ್ಗಾ, ನೀನು ಹಿತಂಗೋಸ್ಕರ ಲಾಲಿ ಹಾಡಿದೆ ಅಲ್ವಾ? ಅದನ್ನು ನಾನು ಕೇಳಿಸ್ಕೊಂಡೆ, ತುಂಬ ಚೆನ್ನಾಗಿದೆ. ಅದನ್ನ ನೀನು ಎಲ್ಲಿ ಕಲಿತೆ? ನಿನಗೆ ಯಾರು ಹೇಳ್ಕೊಟ್ರು? ನಿನ್ನ ಅಮ್ಮನಾ? ನಾನು ನಮ್ಮ ಅಕ್ಕ ಮಲಗುವಾಗ ನಮ್ಮಮ್ಮ ಇದೇ ಲಾಲಿ ಹಾಡು ಹಾಡು ಮಲಗಿಸ್ತಿದ್ರು. ಅದನ್ನ ಕೇಳಿ ಕೇಳಿ ನಾನು ಕಲ್ತ್ಕೊಂಡೆ. ಲಾಲಿ ಲಾಲಿ ಜೋ ಲಾಲಿ, ಕನಸೊಂದು ಮಡಿಲು ಸೇರಿದೆ ಜೋ ಲಾಲಿ, ಲಾಲಿ ಲಾಲಿ ಜೋ ಲಾಲಿ. ದುರ್ಗಾ, ನಿನ್ನ ಹಳ್ಳಿನಲ್ಲಿ ಎಲ್ರಿಗೂ ಈ ಹಾಡು ಗೊತ್ತಾ? ಗೊತ್ತು. ನಮ್ಮಮ್ಮಂಗೆ ಅವ್ರಮ್ಮ ಇದೇ ಹಾಡು ಹೇಳಿ ಮಲಗಿಸ್ತಿದ್ರಂತೆ. ಆ ಹಾಡು ಕೇಳಿ ಕೇಳಿ ನಮ್ಮಮ್ಮ ಕಲ್ತ್ಕೊಂಡ್ರು. ನಮ್ಮಮ್ಮ ಹಾಡೋದನ್ನ ಕೇಳಿ ನಾನು ಕಲ್ತ್ಕೊಂಡೆ. ಸಾಧಾರಣವಾಗಿ ಅಮ್ಮಂದ್ರನ್ನ ನೋಡಿನೇ ಅಲ್ವಾ ಮಕ್ಳು ಕಲಿಯೋದು. ಅಮ್ಮಂದ್ರು ಪಾಲಿಸೋ ಸಂಪ್ರದಾಯನೇ ಮಕ್ಳು ಮುಂದುವರ್ಸ್ಕೊಂಡು ಹೋಗ್ತಾರೆ. ದುರ್ಗಾ, ಮತ್ತೊಂದು ಮುಖ್ಯವಾದ ವಿಷಯ, ನನಗೆ ನಿನ್ನ ಅಕ್ಕ ಬಗ್ಗೆ ತಿಳ್ಕೊಬೇಕಿತ್ತು. ಅವಳು ಹೇಗೆ ಕಳೆದೋದ್ಲು? ಯಾಕೆ ಕೇಳ್ತಿದ್ದೀನಿ ಅಂದರೆ, ಅವಳ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿದ್ದಷ್ಟು ಅವಳನ್ನ ಹುಡ್ಕೋದಕ್ಕೆ ಈಸಿ ಆಗತ್ತೆ ಅಂತ.